ನಮಸ್ಕಾರ ವೀಕ್ಷಕರೇ, 25ನೇ ದಿನದ ಡಯಟ್ ಪ್ಲ್ಯಾನ್. ಬೆಳಗ್ಗೆ ಅರಿಶಿಣದ ಹಾಲು, ಅರಿಶಿಣವನ್ನು ಹಾಕಿ ಕುದಿಸಿ ಅರ್ಧ ಭಾಗ ಆಗೋವರೆಗೂ ಮಾಡಿಯ ನಂತರ ಕುಡಿಯುವಂಥದ್ದು. ಫಲಹಾರಕ್ಕೆ ನಾನು ನಿಂಬೆಹಣ್ಣಿನ ಚಿತ್ರಾನ್ನವನ್ನು ಮಾಡಿಕೊಂಡಿದ್ದೇನೆ. ದಪ್ಪಕ್ಕಿಯ ಚಿತ್ರಾನ್ನ, ಪಾಲಿಶ್ ಹಾಕದೇ ಇರುವಂತಹ ಅಕ್ಕಿದು. ಪ್ರಮಾಣವನ್ನು ನಾನು ಕಡಿಮೆ ಮಾಡಿದ್ದೇನೆ. ಹಾಗೆ ಮಧ್ಯಾಹ್ನಕ್ಕೂ ಸಹ ನಾನು ಮೊಸರನ್ನವನ್ನು ಮಾಡಿಕೊಂಡಿದ್ದೆ, ಅದರ ಪ್ರಮಾಣವನ್ನು ಸಹ ನಾನು ಕಡಿಮೆ ಮಾಡಿದ್ದೇನೆ. ರಾತ್ರಿಗೆ ಒಂದೇ ಒಂದು ಚಪಾತಿ ಮತ್ತು ಟೊಮೆಟೊ ಗೊಜ್ಜನ್ನು ತಗೊಂಡೆ. ಮತ್ತು 26ನೇ ದಿನಕ್ಕೆ ನಾನು ಬೆಳಗ್ಗೆ ಪುದೀನ ಟೀ ಅಥವಾ ನಿಂಬೆಹಣ್ಣಿನ ಟೀಯನ್ನು ಮಾಡಿಕೊಂಡಿದ್ದೆ. ಅವಲಕ್ಕಿ ನನ್ನ ಬೆಳಗಿನ ಉಪಹಾರ. ಮಧ್ಯಾಹ್ನಕ್ಕೆ ನಾನು ಗೋಧಿ ರೊಟ್ಟಿಯನ್ನು ಮಾಡಿಕೊಂಡೆ. ಅದು ಒಂದೇ ಒಂದು ಮೊಸರಿನ ಒಗ್ಗರಣೆಯ ಜೊತೆಗೆ ಒಂದು ರೊಟ್ಟಿಯನ್ನು ತಗೊಂಡಿದ್ದೆ. ಇದು ಬಳೆ ಒಡಕಿನ ಸೊಪ್ಪು ಅಥವಾ ಕೊಮ್ಮೆ ಸೊಪ್ಪು ಅಥವಾ ಪುನರ್ನವ ಅಂತ ಹೇಳ್ತೀವಲ್ಲ, ಆ ಸೊಪ್ಪು. ಇದು ಬೇರೆ, ಇದು ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನು ನಾನು ಎಳೆ ಕುಡಿಯನ್ನು ಬಿಡಿಸ್ಕೊಂಡು ಬಂದಿದ್ದೇನೆ. ಇದು ಬೈಲಲ್ಲಿ, ಮೊದಲ ಮಳೆಗೆ ಬೈಲಲ್ಲಿ ಇದ್ದಂತಹ ಸೊಪ್ಪು. ತುಂಬ ರುಚಿಯಾಗಿರುತ್ತೆ ಇದು. ಇದೊಂದೇ ಸೊಪ್ಪು. ಜೊತೆಗೆ ಒಂದು ಸ್ವಲ್ಪ ನಾನು ನುಗ್ಗೆ ಕುಡಿಗಳನ್ನು ತಗೊಂಡಿದ್ದೆ. ಅದು ಒಂದು ದಿನ ಆದ ತಕ್ಷಣ ಎಲೆಗಳು ಉದುರೋಗುತ್ತೆ. ನುಗ್ಗೆ ಎಲೆ ತೊಗೊಂಡಿದ್ದೆ, ಇದು ಉದುರೋಗಿದೆ. ಇದು ನುಗ್ಗೆ ಎಲೆಗಳು, ಕುಡಿಗಳು ನೋಡಿ. ಇದು ಬೇರು, ಇದನ್ನು ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಪುನರ್ನವದ ಬೇರು. ಈ ಪುನರ್ನವದ ಬೇರಿನಲ್ಲಿ ತುಂಬ ಸಾರ ಸತ್ವಗಳಿರುತ್ತೆ. ಔಷಧಿಗೆ ಬಳಸೋದು ಸಮಾನವಾಗಿ ಬೇರನ್ನು. ನಾವು ಸೊಪ್ಪನ್ನು ಇಲ್ಲಿಂದ ಮಾಡ್ತೇವೆ, ಆದರೆ ಹೆಚ್ಚಿನ ಕಷಾಯಗಳನ್ನು ಅವುಗಳನ್ನೆಲ್ಲ ಮಾಡುವಂಥದ್ದು ಈ ಪುನರ್ನವದ ಬೇರಿಂದ. ಅಂದರೆ ಇದು ಎಳೆಯದು, ಅದು ಚೆನ್ನಾಗಿ ಬಲಿತ ನಂತರ ಬೇರು ದಪ್ಪ ಆಗುತ್ತೆ. ಅಸಂಖ್ಯಾತ ಬೀಜಗಳು ಇದರಲ್ಲಿ ಹುಟ್ಟುತ್ತೆ ತೆನೆಗಳಲ್ಲಿ. ಅದು ಸಿಡಿದು ಬಿಟ್ಟು ತನ್ನಿಂದ ತಾನೇ ಬೀಜ ಪ್ರಸರಣಗೊಳ್ಳುತ್ತೆ. ಭೂಮಿಯ ಖಾಲಿ ಬಯಲಿನಲ್ಲಿ ತಾನೇ ಹುಟ್ಟುವಂತಹ ಪುನರ್ನವ ಸೊಪ್ಪು ಅಥವಾ ಕೊಮ್ಮೆ ಸೊಪ್ಪು ಅಥವಾ ಬಳೆ ಒಡಕನ ಸೊಪ್ಪು. ಇದರ ಒಂದು ಸಾರನ್ನು ಮಾಡಿ ನಾನು, ಅಂದರೆ ಸೊಪ್ಪು ಅಥವಾ ಏನು ಹೇಳ್ತಾರೆ, ಮಸೊಪ್ಪು ಅಂತ ಕರೀತಾರಲ್ವ, ಅದಕ್ಕೆ ಹಸಿ ಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ, ಕರಿಬೇವನ್ನು ಹಾಕಿ ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಕೊಡುವಂಥದ್ದು. ಜೊತೆಗೆ ಒಂದು ಸ್ವಲ್ಪ ಬೇಳೆಯನ್ನು ಸಹ ಕುಕ್ಕರಲ್ಲಿ ಹಾಕಿ ಕೂಗಿಸಿ ಮಸೆಯುವಂತಹ ಮಸೊಪ್ಪನ್ನು ಮಾಡಿದರೆ ಇದು ಮುದ್ದೆಗಾಗಲಿ ಅಥವಾ ಚಪಾತಿಗಾಗಲಿ ಎರಡಕ್ಕೂ ಚೆನ್ನಾಗಿರುತ್ತೆ. ಅನ್ನವನ್ನು ಸಹ ತಿನ್ನಬಹುದು. ಅಷ್ಟು ಸೂಪನ್ನು ಸಹ ನಾವು ಮಾಡಿಕೊಳ್ಬಹುದು, ಚೆನ್ನಾಗಿರುತ್ತೆ. ಇವತ್ತು ರಾತ್ರಿ ಇದನ್ನು ನಾನು ಮಾಡ್ತೇನೆ.